ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕ ಬಾ ದೀಪ ಹಚ್ಚು. ಹಾ ಅಮ್ಮ, ನೀನ್ ಜೀವಂತವಾಗಿದ್ದಿದ್ರೆ ಅಪ್ಪನ್ನ ಹೇಗ್ ನೋಡ್ಕೋಬೇಕು ಅಂತ ಆಸೆ ಪಡ್ತಿದ್ದೋ ಹಾಗೆ ನಾನು ನೋಡ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ. ಅದಕ್ಕೆ ಮೊದಲನೇ ಪ್ರಯತ್ನನೇ ಜಮೀನ್ ಡಾಕ್ಯುಮೆಂಟ್ಸ್ನ ಬ್ಯಾಂಕಲ್ಲಿ ಅಡ ಇಟ್ಟು ಲೋನ್ ತಗೊಳಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೀನೇ ಕಾಯ್ಬೇಕು. ಅಪ್ಪ, ಬ್ಯಾಂಕ್ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ಯಮ್ಮ? ಹಾ ಅಪ್ಪ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸರಿಮ್ಮ. ನಾಗರಾಜ, ವೆಂಕಟು ಎಲ್ಲಿದ್ಯೋ? ನಾನು ಮನೇಲಿದ್ದೀನಾ? ಸರಿ, ಸ್ವಲ್ಪ ಹೊತ್ತಿಗೆ ನಾನು ಮನೆಯಿಂದ ಹೊರಡ್ತೀನಿ. ನಿಮ್ಮ ಅಂಗಡಿ ಹತ್ರ ಬರ್ಲೇನೋ? ಬಾರ, ಅದೇ ಕೇಳ್ತಿಯಲ್ಲ ನೀನು. ಬಾ, ಅಂಗಡಿ ಹತ್ರನೇ ಇರ್ತೀನಿ, ಬಾ. ಸರಿ ವೆಂಕಟು. ಸಪ್ತಮಿ, ನನ್ನ ಫ್ರೆಂಡು ನಾಗರಾಜ ಅಂಗಡಿ ಹತ್ರ ಬರ್ತೀನಿ ಅಂತ ಹೇಳಿದ್ನಮ್ಮ, ಮರ್ತ್ಬಿಟ್ಟಿದ್ದೆ. ಇವಾಗ ಫೋನ್ ಮಾಡಿ ಜ್ಞಾಪಿಸ್ದ. ನೀನೊಂದು ಕೆಲಸ ಮಾಡು, ನಾನು ಅಂಗಡಿ ಹತ್ರ ಹೋಗಿ ಅವನ ಜೊತೆ ಮಾತಾಡ್ತಾ ಇರ್ತೀನಿ. ನೀನು ಪತ್ರಗಳನ್ನ ತಗೊಂಡು ಭಾಮನ್ನ ಕರ್ಕೊಂಡು ಬಂದ್ಬಿಡು. ಹಂಗೆ ಬ್ಯಾಂಕ್ ಹೋಗ್ಬಿಡೋಣ. ಸರಿ ಅಪ್ಪ. ಸರಿ. ನಿಮ್ಮಮ್ಮ ಎಲ್ಲಿ? ಅಮ್ಮ ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರಪ್ಪ. ಏನ? ಏನಮ್ಮ ಇದು ಆಶ್ಚರ್ಯ ಅನ್ನಿಸ್ತಾ ಇದೆ? ಅಪ್ಪ, ಸೂಪರ್ ಮಾರ್ಕೆಟ್ ಇಡ್ತಿದೀವಿ ಅಲ್ಲ, ಅದಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳಕ್ ಹೋಗಿರ್ಬೇಕು. ಹೌದಪ್ಪ. ಅವಳು ನಮಗೋಸ್ಕರ ಬೇಡ್ಕೊಳಕ್ ಮನ್ಸಿರೋಳಂತೂ ಅಲ್ಲ. ಬ್ಯಾಂಕಿಗೆ ಹೋಗ್ಬಾರ್ದು ಅಂತಂದ್ರೆ ಡ್ರಾಮಾ ಮಾಡ್ತಿದ್ದಾಳ. ಅಪ್ಪ, ಟೈಮ್ ಆಯ್ತು. ಸರಿನಮ್ಮ, ಬರ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕಮ್ಮ? ಅಲ್ಲ, ಏನಾಯ್ತು? ಅಪ್ಪ, ನಿಮ್ ಶರ್ಟ್ ಬಟನ್ ನೋಡಿ ಹೇಗೆ ಹಾಕೊಂಡಿದ್ದೀರಾ? ಇರಿ ಒಂದು. ಹೀಗೆ ಹೊರಡಿ ಅಪ್ಪ. ಸರಿನಮ್ಮ, ಬರ್ತೀನಿ. ಸರಿ ಅಪ್ಪ. ಸರಿ. ಅಮ್ಮ, ವೆಂಕಟಪ್ಪ ಹತ್ರ ಫೋನಲ್ಲಿ ಮಾತಾಡ್ದೆ. ಅಂಗಡಿ ಹತ್ರ ಬರೋಕೆ ಹೇಳಿದಾನೆ. ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಹೌದೇನೋ? ತುಂಬಾ ಒಳ್ಳೆ ಸುದ್ದಿ ಹೇಳ್ದೆ. ಸರಿ, ಹೊರಡು. ಒಂದ್ ನಿಮಿಷ. ಶ್ರೀಮಂತು ಆಫೀಸ್ಗೆ ಹೋಗ್ಬೇಕು. ಅವ್ನು ಹೊರಟ ಮೇಲೆ ನಾನು ಹೋಗ್ತೀನಿ. ಸರಿ, ಹಾಗಾದ್ರೆ ಅವನ ಬೇಗ ಆಫೀಸ್ಗೆ ಹೋಗೋ ಕೇಳು. ಅಜ್ಜಿ, ಶ್ರೀಮಂತಣ್ಣನ್ನ ನೀನು ಬೇಗ ಆಫೀಸಿಗೆ ಕಳಿಸ್ತೀಯಾ? ಹ್ಞೂ, ಮತ್ತೆ ಧೈರ್ಯಂ ಸರ್ವತ್ರ ಸಾಧನಂ. ಹೌದಾ? ಹಂಗಿದ್ರೆ ಅಜ್ಜಿ, ಇವಾಗ ನೀನೇ ಶ್ರೀಮಂತಣ್ಣನ ಆಫೀಸಿಗೆ ಕಳ್ಸು. ಬಾಗಲ್ ತಟ್ತೀನಿ, ಆಚೆ ಕರಿತೀನಿ, ಆಫೀಸ್ಗೆ ಹೋಗು ಅಂತ ಕಳಿಸ್ತೀನಿ. ಹ್ಞೂ, ಕಳ್ಸಿ ನೋಡೋಣ. ಹೋಗಿ. ಬಾಗಲ್ ತಟ್ಟಿ. ಧೈರ್ಯಂ ಸರ್ವತ್ರ ಸಾಧನಂ. ಬಾಗಲ್ ತಟ್ಟಿ ಅಜ್ಜಿ.
ಯಾವತ್ತೂ ಇಲ್ದೇ ಇರೋನು